ಗುಡ್ ಮಾರ್ನಿಂಗ್. ನಾನು ಓದ್ ಕ್ಲಾಸಲ್ಲಿ ನೇಗಿಲು ಅನ್ನೋ ಗದ್ಯನ ಮಾಡ್ತಾ ಇದ್ದೆ. ನಿಮ್ಮ ಅಪ್ಪಾಜಿಗಳು ರೈತರಾಗಿದ್ದರೆ ನಿಮಗೆ ಹೊಲದ ಬಗ್ಗೆ ಏನಂತ ಗೊತ್ತಿರುತ್ತಲ್ವಾ. ಇದರಲ್ಲಿ ಈ ಪಾಠದಲ್ಲಿ ನೇಗಿಲು ಅನ್ನೋದು ಬರುತ್ತೆ. ನೇಗಿಲಿನ ಬಗ್ಗೆ ಏನು ಹೇಳಬೇಕು ಅಂದರೆ, ಕೆಲವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ, ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಇದನ್ನು ಹೊಲದಲ್ಲಿ ಉಳುಮೆ ಮಾಡೋಕ್ಕೆ ಬಳಸ್ತಾರೆ ಅಲ್ವಾ. ಇದರಲ್ಲಿ ಅಂದರೆ ಹಿಂದಿನ ಪಾಠದಲ್ಲಿ ಇತ್ತಲ್ಲ, ಅದು ಸಾರಾಂಶ ಹೇಳ್ತೀನಿ ನೋಡಿ. ರಾಮಣ್ಣ ಅಂತ ಒಬ್ಬ ಬೇಸಾಯಗಾರ. ಅವನು ತುಂಬ ಚೆನ್ನಾಗಿ ಹೊಲದಲ್ಲಿ ದುಡಿತಾ ಇರ್ತಾನೆ, ಹಂಗೆ ಚೆನ್ನಾಗಿ ಬೆಳೆಗಳನ್ನ ತಗೊಳ್ತಾ ಇರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಗಣೇಶ ಅಂತ. ಗಣೇಶ ಏನು ಮಾಡ್ತಾನೆ, ಒಂದಿನ ಸ್ಕೂಲಿಗೆ ರಜಾ ಇರುತ್ತೆ. ರಜಾ ಇದ್ದಾಗ ಏನು ಮಾಡ್ತಾನೆ, ಅವ್ರ ಅಪ್ಪಾಜಿ ಕೇಳ್ತಾನೆ, ಅವ್ರ ಅಪ್ಪ ಹೊಲಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾರೆ. ಯಾರು ಗಣೇಶ ಏನು ಕೇಳ್ತಾನೆ, ಅಪ್ಪಾಜಿ ಕೇಳ್ತಾನೆ, ಅಪ್ಪಾಜಿ ನಾನು ಇವತ್ತು ಬರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸರಿ ಬಾ ಅಂತ ಹೇಳ್ತಾರೆ ಅವ್ರ ಅಪ್ಪಾಜಿ. ಅವ್ರೇನು ಮಾಡ್ತಾರೆ, ಇಬ್ಬರು ಏನು ಎತ್ತಿನ ಗಾಡಿ ಕಟ್ಕೊಂಡು ಗಾಡಿನಲ್ಲಿ ಅಂದರೆ ಹೊಲಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಸಲಕರಣೆಗಳನ್ನೆಲ್ಲ ಗಾಡಿನಲ್ಲಿ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಸೀದಾ ಹೊಲಕ್ಕೆ ಬರ್ತಾರೆ. ರಾಮಣ್ಣ ಏನು ಮಾಡ್ತಾನೆ, ಮಗನ ಒಂದು ಮರದ ನೆರಳಿನಲ್ಲಿ ಕೂರಿಸಿದ ಮೇಲೆ ಅವನೇನು ಮಾಡ್ತಾನೆ, ಹೊಲ ಉಳಕ್ಕೆ ಬೇಕಲ್ಲ, ಏನು ನೇಗಿಲು ಎತ್ತುಗಳು ಅದೆಲ್ಲ ಜೋಡಿಸ್ಕೊಳ್ತಾ ಇರ್ತಾನೆ. ಇವನೇನು ಮಾಡ್ತಾನೆ, ಗಣೇಶ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ತಾನೆ ಎಲ್ಲ. ಆಮೇಲೆ ಕೇಳ್ತಾನೆ, ಅಪ್ಪ ಇದೇನಪ್ಪ ಅಂತ ಕೇಳ್ತಾನೆ. ಆಮೇಲೆ ಅದಕ್ಕೆ ರಾಮಣ್ಣ ಏನು ಹೇಳ್ತಾನೆ, ಮರ ಮತ್ತು ಕಬ್ಬಿಣದಿಂದ ಮಾಡಿರ್ತಾರೆ ಅಂದರೆ ಅದನ್ನು ನೇಗಿಲನ್ನ ನೋಡಿ ಕೇಳ್ತಾನೆ. ಅಪ್ಪ ಇದೇನಪ್ಪ ಅಂತ ಕೇಳಿದಾಗ ಅಪ್ಪ ಹೇಳ್ತಾರೆ, ಇದನ್ನು ಮರ ಮತ್ತು ಕಬ್ಬಿಣದಿಂದ ಮಾಡಿರ್ತಾರೆ, ಇದನ್ನು ನೇಗಿಲು ಅಂತ ಹೇಳ್ತಾರೆ. ಹೊಲವನ್ನು ಹೂಳುವ ಭಾಗದಲ್ಲಿ ನೇಗಿಲು ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ, ಅದನ್ನು ಕುಳ ಎನ್ನುತ್ತಾರೆ. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಣಿ ಎನ್ನುತ್ತಾರೆ. ಮೇಲೆ ಕೈ ಹಿಡಿದಿದ್ದಾನಲ್ಲ ಅದು ಮೇಣಿ, ಕೆಳಗಡೆ ಇದೆಯಲ್ಲ ಅದು ಕುಳ. ಆಮೇಲೆ ಗಣೇಶ ಕೇಳ್ತಾನೆ, ಅಪ್ಪ ಎತ್ತುಗಳ ಮೇಲೆ ಹೆಗಲ ಮೇಲೆ ಹಾಕಿದೆಯಲ್ಲ ಅದೇನು ಅಂತ ಕೇಳ್ತಾನೆ. ಅದಕ್ಕೆ ನೊಗ ಅಂತ ಹೇಳ್ತಾರೆ. ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನ ನೊಗ. ಇದು ಜಾರಿ ಬೀಳದಂತೆ ಪಟಿಗಣ್ಣಿಯಿಂದ ಎತ್ತಿನ ಕೊರಳಿಗೆ ಕಟ್ಟಲಾಗಿರುತ್ತದೆ ಅಂತ ಏನು ಮಾಡ್ತಾನೆ, ರಾಮಣ್ಣ ಮಗನಿಗೆ ಹೇಳ್ತಾನೆ. ನೆಕ್ಸ್ಟ್ ನೋಡ್ಕೊಳ್ಳಿ ಪಾಠನ. ಗಣೇಶ ಉಳುಮೆ ಮಾಡಲು ಎಲ್ಲ ಕಡೆ ಎತ್ತುಗಳನ್ನು ಬಳಸುವರೆ. ಗಣೇಶ ಏನು ಮಾಡ್ತಾನೆ ಕೇಳ್ತಾನೆ, ಅಪ್ಪ ಎಲ್ಲ ಕಡೆನೂ ಎತ್ತುಗಳನ್ನ ಬಳಸ್ತಾರಾ ಅಂತ ಕೇಳ್ತಾನೆ. ರಾಮಣ್ಣ, ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನು ಬಳಸುತ್ತಾರೆ ಮತ್ತು ಕೆಲವು ಕಡೆ ಹಸುಗಳನ್ನು ಬಳಸುತ್ತಾರೆ. ರಾಮಣ್ಣ ಹೇಳ್ತಾರೆ, ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನು ಬಳಸ್ತಾರೆ, ಕೆಲವು ಕಡೆ ಹಸುಗಳನ್ನ ಬಳಸ್ತಾರೆ ಅಂತ ಹೇಳ್ತಾರೆ. ಗಣೇಶ, ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ ಅಪ್ಪ, ಇದರಿಂದ ಉಳುಮೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ. ರಾಮಣ್ಣ ಹೇಳ್ತಾರೆ, ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಅಂದರೆ ಬೆಳೆ ಎಲ್ಲ ಕಿತ್ತ ಮೇಲೆ ಹಾಗೆ ಬಿಟ್ಟಿರ್ತಾರಲ್ವ, ಅದೇನಾಗುತ್ತೆ, ಗಟ್ಟಿಯಾಗಿರುತ್ತೆ. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ನೋಡಿ, ನೇಗಿಲನ್ನು ಬಳಸಿ ಉಳುಮೆ ಮಾಡೋದ್ರೆ ಏನಾಗುತ್ತೆ, ಮಣ್ಣನ್ನು ಸೀಳ್ಕೊಂಡು ಹೋಗುತ್ತೆ. ಆ ಮಣ್ಣು ಒಳಗಡೆ ಏನಾಗುತ್ತೆ, ಗಾಳಿ, ನೀರು, ಬೆಳಕು ಚೆನ್ನಾಗಿ ಪ್ರವೇಶ ಮಾಡುತ್ತೆ. ಇದರಿಂದ ಬಿತ್ತನೆ ಮಾಡಿರ್ತಕ್ಕಂಥ ಬೀಜಗಳು ಏನು ಮಾಡ್ತವೆ ಅಂದರೆ, ಬಿತ್ತನೆ ಮಾಡಿದ ಧಾನ್ಯಗಳಂತ ಮೊಳಕೆ ಹೊಡಿತಾವಲ್ಲ, ಮೊಳಕೆ ಹೊಡೆದು ಚೆನ್ನಾಗಿ ಬೆಳೆ ಚೆನ್ನಾಗಿ ಬರುತ್ತೆ. ಅದರಿಂದ ಉತ್ತಮ ಬೆಳೆ ಬರುತ್ತೆ. ಆದ್ದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯ ಭಾವನೆ ಇದೆ ಮಗು. ನೇಗಿಲನ್ನ ಬಳಸಿದ್ರೆ ಏನೇನು ಪ್ರಯೋಜನ ಅಂತ ಗೊತ್ತಾಯ್ತಾ. ಅದರಿಂದ ಈಗಲೂ ಹಳ್ಳಿನಲ್ಲಿ ಏನು ಮಾಡ್ತಾರೆ, ನೇಗಿಲನ್ನು ಪೂಜ್ಯ ಭಾವನೆಯಿಂದ ನೋಡ್ತಾರಂತೆ, ಅಂದರೆ ಪೂಜೆ ಮಾಡ್ತಾರೆ ಅದಕ್ಕೆ. ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆ ಒಂದು ಪದ್ಯವನ್ನು ಬರೆದಿದ್ದಾರೆ. ರಾಮಣ್ಣ ಹೇಳ್ತಾರೆ, ರಾಷ್ಟ್ರಕವಿ ಕುವೆಂಪು ಅವ್ರ ಸತೆಗೂ ನೇಗಿಲ ಯೋಗಿಯ ಬಗ್ಗೆ ಒಂದು ಕಥೆಯನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಗಣೇಶ, ಅಪ್ಪ ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ ಆಗಾಗ ಆಡಿಸುತ್ತಾರೆ. ಯಾರು, ಗಣೇಶ ಹೇಳ್ತಾನೆ, ಅಪ್ಪ ನಮ್ಮ ಸ್ಕೂಲಲ್ಲಿ ಯಾವುದೇ ಸಮಾರಂಭ ಆದ್ರೂ ಈ ಹಾಡನ್ನು ಹೇಳಿಸ್ತಾರಪ್ಪ ಅಂತ ಹೇಳ್ತಾರೆ ರಾಮಣ್ಣ. ಹಾಡು ನೋಡೋಣ. ಗಣೇಶ, ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು. ಗಣೇಶನ ಹಾಡನ್ನು ಕೇಳಿ ತಂದೆಯು ಸಂತೋಷ ಪಟ್ಟನು. ಗಣೇಶ ಈ ಹಾಡು ಹೇಳಿದ್ದು ಕೇಳಿ ಯಾರಿಗೆ ಸಂತೋಷ ಆಗುತ್ತೆ, ಅಪ್ಪನಿಗೆ ತುಂಬ ಸಂತೋಷ ಆಗುತ್ತೆ. ನೋಡಿ, ಕಲಿತ ಪದಗಳು ಅಂತ ಇದೆ.
ಇವುಗಳನ್ನು ಗಟ್ಟಿಯಾಗಿ ಓದಿ ಅಂತ ಇದೆ. ನೀವೇನು ಮಾಡಬೇಕು, ಪಾಠ ಎಲ್ಲ ನೋಡಿದ್ಮೇಲೆ ಕೂತ್ಕೊಂಡು ಇವನ್ನ ಹೇಳ್ಕೊಂಡು 5 by 10 ಬರೆದು ಅಭ್ಯಾಸ ಮಾಡಿ. ಓಕೆನಾ? ನಾನು ಒಂದ್ಸರಿ ಓದ್ತೀನಿ, ನೋಡ್ಕೊಳ್ಳಿ. ಬೇಸಾಯಗಾರ, ಖುಷಿ, ಹುಳ, ಪ್ರಯೋಜನ, ಕುವೆಂಪು, ಕಷ್ಟಪಟ್ಟು, ಪ್ರಾರಂಭ, ಮೇಣಿ, ಗ್ರಾಮೀಣ, ಸಿದ್ಧತೆ, ಅನುಕೂಲ, ಕುತೂಹಲ, ಪಟಗಣ್ಣಿ, ಪೂಜ್ಯ, ಸಲಕರಣೆ, ಕಬ್ಬಿಣ, ರಾಷ್ಟ್ರಕವಿ. ಒಂದ್ಸರಿ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಬೇಸಾಯಗಾರ, ಖುಷಿ, ಹುಳ, ಪ್ರಯೋಜನ, ಕುವೆಂಪು, ಕಷ್ಟಪಟ್ಟು, ಪ್ರಾರಂಭ, ಮೇಣಿ, ಗ್ರಾಮೀಣ, ಸಿದ್ಧತೆ, ಕುತೂಹಲ, ಪಟಗಣ್ಣಿ, ಪೂಜ್ಯ, ಸಲಕರಣೆ, ಕಬ್ಬಿಣ, ರಾಷ್ಟ್ರಕವಿ. ಓಕೆ, ಕುತ್ಕೊಂಡು ಇವನು ಏನು ಮಾಡಬೇಕು, ನೀವು 5 by 10 ಬರೀಬೇಕು. ಬರಿಬೇಕಾದ್ರೆ ನೀವೇನು ಮಾಡಬೇಕು, ಕಾಗುಣಿತಗಳನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಓಕೆನಾ? ನೆನಪು ಮಾಡ್ಕೊಂಡು ಏನು ಮಾಡಬೇಕು, ನೀವು ಹೇಳ್ಕೊಂಡು ಪದಗಳನ್ನ ಹೇಳ್ಕೊಂಡು ಬರೀರಿ. ಓಕೆ, ಥ್ಯಾಂಕ್ ಯು.